I would say in my swimming days, we had the best swimmers from Belgaum. I'm talking about my time in 1987, 88, 89, 90, those days. And the best breaststrokers were coming from Belgaum. All of a sudden, that vanished. We don't know what happened. That is probably because Bangalore started doing well. ಅಂತ ಅನ್ಕೊಳ್ತೀನಿ ನಾನು ಆ ಟೈಮಲ್ಲಿ 1990ಇಂದ ನಮ್ಮ ಕರ್ನಾಟಕ ಈಜು ಸಂಸ್ಥೆ ಅಧ್ಯಕ್ಷರು ಶ್ರೀ ನೀಲಕಂಠರಾವ್ ಜಗದಾಲೆ ಅವ್ರ ವಿಷನ್ ನಾವೇನು ಇದೀಗ ಅವ್ರು 25 ವರ್ಷ ಹಿಂದೆ ನೋಡೋದು ಇವಾಗ ಇಲ್ಲಿದ್ದೀವಿ ನಾವು. ಸೊ ಒಂದು, ಬೆಲ್ಗಾಮ್ ಹ್ಯಾಸ್ ಟ್ಯಾಲೆಂಟ್, ಬೆಲ್ಗಾಮ್ ಹ್ಯಾಸ್ ಇನ್ಫ್ರಾಸ್ಟ್ರಕ್ಚರ್. ನಾನು ಈ ಸ್ವಿಮ್ಮಿಂಗ್ ಪೂಲ್ಗೆ ಬಗ್ಗೆ ಮಾತಾಡಬೇಕು. ದಿಸ್ ಇಸ್ ಎ ವರ್ಲ್ಡ್ ಕ್ಲಾಸ್ ಫೆಸಿಲಿಟಿ ವಿಚ್ ಈಸ್ ಎ 50 ಮೀಟರ್ 10 ಲೇನ್ ಸ್ವಿಮ್ಮಿಂಗ್ ಪೂಲ್. ನಮ್ಮದು ಕೇಲಿ ಸ್ವಿಮ್ಮಿಂಗ್ ಪೂಲ್ ಬಂದು it is a world class swimming pool which has a 50 meter 10 lane, and hats off to the great visionary Dr. Prabhakar Kore. ಅವ್ರ ಗೈಡೆನ್ಸ್ ಅಲ್ಲಿ ಇದೆಲ್ಲ ನಡೀತಾ ಇದೆ. ಆ್ಯಂಡ್ ಈ ಥರ ಫೆಸಿಲಿಟಿ ನಮ್ಗೆ ಇದ್ಬಿಟ್ರೆ ನನಗೆ ಮೈ ಜುಮ್ ಅಂತ ಇದೆ. ಈ ಥರ ಫೆಸಿಲಿಟಿ ಇದ್ರೆ ನಮಗೆ ಹೋಲ್ ಆಫ್ ಕರ್ನಾಟಕ 50 ಮೀಟರ್ 10 ಲೇನ್ ಪೂಲ್ ಇರೋದು ಪ್ರಾಬಬ್ಲಿ 4. ಸೊ ಐ ಹ್ಯಾವ್ ಬೀನ್ ಹಿಯರ್ ಇನ್ ದ ಲಾಸ್ಟ್ 4 days. ಐ ಹ್ಯಾವ್ ಸೀನ್ ಕಿಡ್ಸ್, there is a lot of potential. What is my request is for the Belgaum people, please come and make use of the facility. And I'm telling you, these guys are charging way less. It's affordable for everyone. ಎಲ್ರಿಗೂ ಇಲ್ಲಿ ಬಂದು ಸ್ವಿಮ್ಮಿಂಗ್ ಮಾಡಬೇಕು, ಕಲಿಬೇಕು. ಇದರಿಂದ ನೀವು ಸ್ವಿಮ್ಮಿಂಗ್ ಕಾಂಪಿಟೇಷನ್ ವಿನ್ ಆಗೋದು ಬೇರೆ, ನೀವು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನಿಜ. ಆ್ಯಂಡ್ ದಿಸ್ ಇಸ್ ವೆರಿ ಕನ್ವೀನಿಯಂಟ್ಲಿ ಪ್ಲೇಸ್ಡ್. It is accessible from anywhere in Belgaum in less than 20 minutes. ಭಾಳ ಉತ್ತಮವಾಗಿ ಹೇಳಿದ್ರಿ. ಏಕೆಂದರೆ ಅದು ಬಹಳ ಮುಖ್ಯ ಆಗುತ್ತೆ. ಏಕೆಂದರೆ ಈಗ ಇರೋ ಸಂದರ್ಭದಲ್ಲಿ ಎಲ್ಲರೂ ಒಂದೇ ಹೇಳ್ತಾರೆ, ಟೈಮ್ ಇಲ್ಲ. ನಾನು ಹೇಳೋದೇನೆಂದರೆ, ನಾವು ವ್ಯಾಯಾಮಕ್ಕೆ ಸಮಯ ತೆಗ್ದಿಲ್ಲ ಅಂದರೆ ರೋಗಕ್ಕೆ ಸಮಯ ಖಂಡಿತ ತೆಗ್ದಂಗೆ. ಅಂಥ ಸಂದರ್ಭದಲ್ಲಿ ಇಟ್ಸ್ ಅ ಪ್ಯಾಕೇಜ್. ಸ್ವಿಮ್ಮಿಂಗ್, ಈಜು ಅಂದರೆ ಪ್ಯಾಕೇಜ್. ಸರ್, ಈಗ ಕೇಳುಗರಲ್ಲಿ ಎಷ್ಟೋ ಸ್ವಿಮ್ ಪ್ಯಾರೆಂಟ್ಸ್ ಇರ್ತಾರೆ, ಯಾರು ತಮ್ಮ ಮಕ್ಕಳಿಗೆ ಸ್ವಿಮ್ಮಿಂಗಿಗೆ ಹಾಕಿರ್ತಾರೆ ಅಥವಾ ಹಾಕೋ ಇಚ್ಛೆಯಲ್ಲಿ ಇರ್ತಾರೆ. ಅಂಥವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಆ್ಯಸ್ ಎ ಕೋಚ್ ನಾವು ಏನೇನು ಹೇಳೋದು ಅಂತಂದರೆ, ನೀವು ಈಗ ಇಲ್ಲಿ ಕ್ಲಬ್ ಇದೆ, ಕೇಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಅದರಲ್ಲಿ ಸುಮರ್ಸ್ ಕ್ಲಬ್ ಬೆಲ್ಗಾಮ್ ಕೋಚಿಂಗ್ ನಡೆಸ್ತಾ ಇದ್ದಾರೆ. ದೇ ಆರ್ ಆಲ್ ಎಕ್ಸ್ಪೀರಿಯನ್ಸ್ ಕೋಚಸ್, ವೆರಿ ಯಂಗ್, ಆ್ಯಂಡ್ ಇನ್ ದ guidance of Mr. Umesh Kalgetki, it's going very well, and he's got a huge track record. He doesn't only train children for competition, he has changed so many lives for this physically challenged. ಸೊ ಅದರಲ್ಲಿ ಬರಬೇಕಾದ್ರೆ ನಾನು ಪೇರೆಂಟ್ಸ್ಗೆ ಏನು ಹೇಳೋದು, ನೀವು ಹಾಕಿ, ನೀವು ಸ್ಕೂಲಲ್ಲಿ ಒಳಗಡೆ ಹೋಗಿ ಮಾತಾಡೋದಿಲ್ಲ ಅಲ್ವಾ, ನೀವಲ್ಲಿ ಹಾಕ್ಬಿಟ್ಟು ನಮ್ಮ ಮೇಲೆ ಯು ಪ್ಲೀಸ್ ಹ್ಯಾವ್ ಟು ಹ್ಯಾವ್ ದ ಟ್ರಸ್ಟ್ ಆನ್ ದ ಕೋಚಸ್ ಆ್ಯಂಡ್ ಲೀವ್ ದೆಮ್, ಹ್ಯಾವ್ ಪೇಷನ್ಸ್, ವಿ ವಿಲ್ ಟೇಕ್ ಕೇರ್ ಆಫ್ ಯುವರ್ ಸ್ವಿಮ್ಮರ್ಸ್, ದೇ ಆರ್ ಲೈಕ್ ಅವರ್ ಓನ್ ಚಿಲ್ಡ್ರನ್. ಆಮೇಲೆ ನಮ್ಮ ಹತ್ರ ಎವ್ರಿ ಚೈಲ್ಡ್ ವಿ ಹ್ಯಾವ್ ಎ ರೋಡ್ ಮ್ಯಾಪ್ ವಾಟ್ ವಿ ಡೂ ವಿತ್ ದೆಮ್ ಫಾರ್ ದ ನೆಕ್ಸ್ಟ್ 5 years. ಅವ್ರು ಎಲ್ಲಿ ಇರಬೇಕು, ಹೇಗೆ ಹೋಗಬೇಕು, ಅಲ್ಲಿ ಹೇಗೆ ತಲುಪಬೇಕು ಅಂತ ನಾವು ಹೇಳ್ತೀವಿ. ಸೊ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಕೋಚಸ್, ಸ್ವಿಮ್ಮರ್ಸ್ ಆ್ಯಂಡ್ ಪೇರೆಂಟ್ಸ್. ಇಟ್ಸ್ ಎ ಈಕ್ವಿಲ್ಯಾಟ್ರಲ್ ಟ್ರಯಾಂಗ್ಯುಲರ್ ರಿಲೇಷನ್ಶಿಪ್. ಅದು ನಮ್ಮ ಹತ್ರ ನೀವು ತಂದು ಹಾಕಿ, ವಿ ವಿಲ್ ಟೇಕ್ ಕೇರ್ ಆಫ್ ದೆಮ್, ವಿ ವಿಲ್ ಮೇಕ್ ಶೋರ್ ದಟ್ ದೇ ವಿಲ್ ಬಿ ಅ ಗುಡ್ ಹ್ಯೂಮನ್ ಬೀಯಿಂಗ್ ವೆನ್ ದೇ ಸ್ವಿಮ್ ಫಾರ್ 10 years. ಅದ್ಭುತ ಸರ್, ಇದು ಬಹಳ ಮುಖ್ಯ. ಏಕೆಂದರೆ ಪೇರೆಂಟ್ಸಿಗೆ ಒಂದು ವಿಶ್ವಾಸ ಸಿಗುತ್ತೆ. ಕೋಚಸ್ ಅಂದರೆ ಇನ್ನೊಂದು ಪೇರೆಂಟ್ಸ್ ಥರನೇ ನೋಡ್ಕೋತಾರೆ. ಇನ್ ದ ಪೂಲ್ ಆಲ್ಸೋ ಡ್ರೈ ಲ್ಯಾಂಡ್. ಹೌದು. ಅಂಥ ಸಂದರ್ಭದಲ್ಲಿ ಕೇಳುಗರಲ್ಲಿ ಎಷ್ಟೋ ಸ್ವಿಮ್ಮರ್ಸ್ ಇರ್ತಾರೆ, ಅವರಿಗೆ ಅಂತ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟ? ಯಸ್, ದಿಸ್ ಇಸ್ ಅ ಗುಡ್ ಕ್ವೆಶ್ಚನ್. ಈಗ ನಮ್ಮಲ್ಲಿ ಏನಾಗುತ್ತೆ, ನಾನು ಕೋಚು, ನನ್ನ ಹತ್ರ 10 ಜನ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ. ಇನ್ ದ ಸೇಮ್ ಲೇನ್ ಐ ಹ್ಯಾವ್ 10 swimmers, all of them train under the same coach in the same lane, but still we get different results. Everybody is unique. ಒಂದು ಈವೆಂಟಲ್ಲಿ ಒಂದೇ ಗೋಲ್ಡು, ಒಂದೇ ಸಿಲ್ವರ್, ಒಂದೇ ಬ್ರಾನ್ಸ್ ಇರುತ್ತೆ. ಎಲ್ಲರೂ ಗೋಲ್ಡ್ ವಿನ್ ಆಗೋಕ್ಕಾಗೋದಿಲ್ಲ. ಆ ಥರ ನಮಗೆ ಟ್ಯೂಷನಲ್ಲಿ ನಿಮಗೆ 90 marks ಎಲ್ಲರೂ ತೆಗಿಬೋದು. ಸ್ವಿಮ್ಮಿಂಗಲ್ಲಿ there is only 1 gold, 1 silver, 1 bronze. Please make sure that you do not give up. Never give up on your dreams. Never give up on your hard work. You keep trying. There are so many competitions. One competition isn't over. There are so many competitions. You'll have to keep trying till you reach your goal. Do not give up. Have patience and please have trust on the program and the coach. ಇಷ್ಟು ಮಾಡಿದ್ರೆ ಐ ಆಮ್ ಶ್ಯೂರ್ ಯು ವಿಲ್ ಬಿ ಎ ವಿನ್ನರ್. ಬಹಳ ಉತ್ತಮವಾಗಿ ಹೇಳಿದ್ರಿ ಈ ಒಂದು ವಿಷಯವನ್ನು. ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಏನಂದರೆ, ಈಜು, ಸ್ವಿಮ್ಮಿಂಗ್ ದೈಹಿಕವಾಗಿ ಬಹಳಷ್ಟು ಲಾಭಗಳು ಕೊಡ್ತವೆ. ಸಕ್ಸಸ್ ಸ್ಟೋರಿ ಬಗ್ಗೆ ಮಾತನಾಡೋಣ. ತಮ್ಮ ಈ ಒಂದು ಲೈಫ್ ಸ್ಪ್ಯಾನ್ನಲ್ಲಿ ಇನ್ ದ ಸ್ವಿಮ್ಮಿಂಗ್ ಕೋಚ್ ಲೈಫ್ ಆಲ್ಸೋ ಎಷ್ಟು, ಈಗ ಯಾರಿಗಾದ್ರೂ ದೈಹಿಕವಾಗಿ ಏನಾದರೂ ಸಮಸ್ಯೆಗಳು ಇರ್ತವೆ, ಅದು ಒಂದು ಟ್ಯಾಗ್ ಇದೆ, ವಾಟರ್ ಹೀಲ್ಸ್ ಅಂತ. ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಸರ್, ಏಕೆಂದರೆ ಅದು ಬಹಳ ಮುಖ್ಯ ಇದೆ. Yes, like you said, water is a miracle. It heals. ನಿಮಗೆ
the biggest thing is it works on your breathing, respiration, it improves your concentration, it improves your focus. So idrinda there's immense amount of advantages with swimming. ನಮಗೆ ಸುಮಾರು ಜನ ಬರ್ತಾರೆ, ಸರ್ ನಮ್ಮ ಮಗ ತುಂಬ ಸಣ್ಣ ಇದ್ದಾನೆ, ಅವನು ಬ್ರೀದಿಂಗ್ ಪ್ರಾಬ್ಲಮ್ ಇದೆ, ತುಂಬ ಜಲ್ದಿ ಸುಸ್ತಾಗ್ಬಿಡ್ತಾನೆ ಅಂತೇಳಿ. ಅವ್ರಿಗೆ ನಾವು ಹೇಳಿದ್ರೆ ಈ ಥರ ಅಂತ ನಂಬೋದಿಲ್ಲ ಅವರು. ಅವ್ರಿಗೆ ನಾವೇನಿರೋದು, ನೀವು ನಮ್ಮ ಹತ್ರ ಬಿಟ್ಟು ಹೋಗಿ ನೀವು 3 ತಿಂಗಳಾದ್ಮೇಲೆ ಒಂದ್ಸತಿ ಬಂದು ನಮ್ಮ ಹತ್ರ ಮಾತಾಡಿ, 6 ತಿಂಗಳಾದ್ಮೇಲೆ ಬಂದು ನಮ್ಮ ಹತ್ರ ಒಂದ್ಸತಿ ಮಾತಾಡಿ ಅಂಥೇಳಿ. ಅವ್ರೇನು ಮಾಡ್ತಾರೆ, ಆಫ್ಟರ್ 6 months ದೇ ಕಮ್ ಬ್ಯಾಕ್ ಅಂಡ್ ಟೆಲ್ ಅಸ್, ಸರ್ ಏನು ಅದ್ಭುತ ಅಂತಂದರೆ ದೇರ್ ಇಸ್ ಅ ಮ್ಯಾಜಿಕ್ ಬಿಟ್ವೀನ್ ದಿಸ್ ಬಾಯ್, ವಾಟ್ ಹಿ ವಾಸ್ 6 months ಬಿಫೋರ್ ಆ್ಯಂಡ್ ನೌ. ಹಿ ಈಸ್ ವೆರಿ ಎನರ್ಜೆಟಿಕ್, ಹಿ ಈಸ್ ಸೋ ಫೋಕಸ್ಡ್. ಅವ್ನು ಏನು ಮಾಡಿದ್ರು ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ ಅವನಿಗೆ. ಈಗ ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಎಕ್ಸಾಂಪಲ್ಸ್ ವೇರ್ ಪೀಪಲ್ ಸೆಡ್, ಸರ್ ನಿನ್ನೆ ರಾತ್ರಿ ನಾವು 11:30 ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದೀವಿ, ಈ ಥರ ಆಗಿತ್ತು ನಮಗೆ, ಬಟ್ ಈ ಸ್ವಿಮ್ಮಿಂಗಿಂದ ಅದು ಮರ್ತೇ ಹೋಗಿದೆ ನಮಗೆ ಇವಾಗ. ಸೊ ನಮಗೆ ಸ್ವಿಮ್ಮಿಂಗ್ ನಾವು ಎಲ್ಲೂ ಹೋಗದೆ ಹೋದ್ರು ಸ್ವಿಮ್ಮಿಂಗ್, ನಾವು ಸ್ಕೂಲ್ ಬಂಕ್ ಮಾಡಿದ್ರು ಪರವಾಗಿಲ್ಲ, ಸ್ವಿಮ್ಮಿಂಗ್ ಬಿಡೋದಿಲ್ಲ ನಾವು, ಈ ಥರ ಅಂಥೇಳಿ ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ ಆ ಥರ. ದೇರ್ ಆರ್ ಲಾಟ್ ಆಫ್ ಚಿಲ್ಡ್ರನ್ ನಮ್ಮ ಹತ್ರ 60% ತೊಗೊಳ್ತಾ ಇದ್ರು, ಅವರೆಲ್ಲ 60% ತೊಗೊಂಡು ಅವ್ರು ಮಾಡ್ತಾಯಿದ್ರು. ಆ್ಯಂಡ್ ಲೇಟರ್ ಆನ್ ಅವ್ರು ಹೇಳ್ತಾರೆ, ನಮ್ಮ ಹತ್ರ ಜನ ಪೇರೆಂಟ್ಸ್ ಕರ್ಕೊಂಡ್ಬಂದು ಏನು ಮಾಡ್ತಾರೆ, ಪೇರೆಂಟ್ಸ್ ಆರ್ ದ ಒನ್ ಹೂ ಮೇಕ್ ಆರ್ ಬ್ರೇಕ್ ದರ್ ಕರಿಯರ್ ಇನ್ ಸ್ವಿಮ್ಮಿಂಗ್. ಅವ್ರು ಹೇಳ್ತಾರೆ, ಸರ್ ನಮಗೆ ಮಗು ಎಕ್ಸಾಮ್ ಇದೆ, 1 ವಾರ ಬರೋದಿಲ್ಲ. ಆಮೇಲೆ ನಾವು ಹೇಳ್ತೀವಿ ಅವ್ರಿಗೆ, ನೀವು ಸ್ವಲ್ಪ 1 hour ಆದರೂ ಬಂದು ಪ್ರಾಕ್ಟೀಸ್ ಮಾಡ್ಕೊಂಡು, ಇಲ್ಲ ಸರ್ ತುಂಬ ಓದೋದಿದೆ ಬರೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಅವ್ರೇನು ಹೇಳ್ತಾರೆ, ಬಂದು ವಾಪಸ್ಸು, ಸರ್ 1 ವಾರ ಬರಲಿಲ್ಲ ನಾವು ಸ್ವಿಮ್ಮಿಂಗು ಲಾಸ್ ಆಯಿತು, ಅವ್ನು ಕಾನ್ಸಂಟ್ರೇಷನು ಇಲ್ಲ, ಅವ್ನು 2 hours ಸ್ವಿಮ್ಮಿಂಗ್ ಮಾಡ್ತಿದ್ದು, ಟಿ ವಿ ನೋಡ್ತಾ ಇದ್ದಾನೆ, ಏನೂ ಮಾಡ್ತಾ ಇಲ್ಲ, ಅವನು ಸ್ಕೋರು ಏನು ಜಾಸ್ತಿ ಬಂದಿಲ್ಲ ನೋಡಿ, ಈ ಥರ ಹೇಳ್ತಾರೆ ಅವರು. ಸೊ ದಟ್ಸ್ ವೈ ವಿ ಕೀಪ್ ಟೆಲ್ ದೆಮ್, ನಾವು ಸ್ವಿಮ್ಮಿಂಗ್ ನೀವು ಎಕ್ಸಾಮ್ ಇದ್ರೂ, ನನಗೆ ಎಷ್ಟೊಂದು ಜನ ಸುಮಾರು ನನ್ನ ಹತ್ರ ಇದ್ದಾರೆ, ನಾನು ಮಾತಾಡೋದ್ರಿಂದ ಪೇರೆಂಟ್ಸ್ ಮೋಟಿವೇಟ್ ಆಗಿ ಅವರು ಎಕ್ಸಾಮ್ ಇದ್ರೂ ಫಸ್ಟ್ ಬೆಳಗ್ಗೆ ಬಂದು ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ ಹೋಗಿ ಬರೀತಾರೆ ಅವರು. ಆ್ಯಂಡ್ ದೇವ್ ಡನ್ ಸೋ ವೆಲ್. ನೌ ಐ ಕ್ಯಾನ್ ಪ್ರೌಡ್ಲಿ ಟೆಲ್ ಯು, ಐ ಹ್ಯಾವ್ swimmers across the world, all over the world, in many different countries, they are doing so well. PhD ಮಾಡಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, they are in the best positions, and they were not excellent swimmers, they were average swimmers, but still because of swimming they were able to manage very well in their life. ಬಹಳ ಮುಖ್ಯವಾದ ಈ ಒಂದು ಪ್ರಶ್ನೆ, ಏಕೆಂದರೆ ಸರ್ ನೋಡಿ, ತಿಳ್ಕೊತಾರೆ ಕಿ ಮಕ್ಕಳಿಗೆ ನಾವು ಸ್ವಿಮ್ಮಿಂಗಿಗೆ ಈಸಿಗೆ ಹಾಕಿದರೆ ಅವರಿಗೆ ದೈಹಿಕವಾಗಿ ಒಂದು ಸಿಗುತ್ತೆ ಲಾಭ. ಎಸ್, ಫೈನ್, ಡನ್. ಅದೇ ಹೇಳಿದ್ನಲ್ಲ, ವಾಟರ್ ಹೀಲ್ಸ್ ಆ್ಯಂಡ್ ವಾಟರ್ ಆಲ್ಸೋ ಗೈಡ್ಸ್ ಅಂತ. ನೀವು ಇದನ್ನು ಒಂದು ಉದಾಹರಣೆ ರೂಪದಲ್ಲಿ ಹೇಳಿದ್ರಿ. ಈಗ ಇದೇ ಪರೀಕ್ಷೆಯ ಒಂದು ವಾತಾವರಣ, ಅಂಥ ಸಂದರ್ಭದಲ್ಲಿ ಹೇಗೆ ನೀವು ಟ್ಯಾಕಲ್ ಮಾಡ್ತೀರಾ ಪ್ಯಾರೆಂಟ್ಸನ್ನು? ಅದು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ವೆಲ್. ನಿಜ. ಈಗ ನಮಗೆ 3ನೇ ಕ್ಲಾಸ್ ಮಕ್ಕಳಿಗೆ ಅಷ್ಟೊಂದು ಓದೋದೇನಿರುತ್ತೆ, ಇಲ್ಲ ಸರ್ ಎಕ್ಸಾಮ್ ಇದೆ. 3ನೇ ಕ್ಲಾಸ್ ಮಗುಗೆ ಏನು ಓದಿಸ್ತೀರ ನೀವು? ಆಟ ಆಡಿಸಿ, ಅವರು ಚೆನ್ನಾಗಿರ್ತಾರೆ, ಆಯಿತು. ನಮಗೆ ಅಕಾಡೆಮಿಕ್ಸ್ ಬೇಕೇ ಬೇಕು, ಲೈಫಲ್ಲಿ ಒಂದು ಡಿಗ್ರಿ ಅಂತ ಬೇಕೇ ಬೇಕು, ರೈಟ್? 10th ಸ್ಟ್ಯಾಂಡರ್ಡಲ್ಲಿ ನೀವು 1 month ಬ್ರೇಕ್ ತೊಗೊಳ್ತೀರಾ, ತೊಗೊಳ್ಳಿ, ಬಟ್ ಕಂಪ್ಲೀಟ್ ಬ್ರೇಕ್ ತೊಗೋಬೇಡಿ. ಕಂಪ್ಲೀಟ್ ಬ್ರೇಕ್ ತೊಗೊಳೋದ್ರಿಂದ ಯು ವಿಲ್ ಬಿ ಲೂಸಿಂಗ್ ಯುವರ್ ಹೆಲ್ತ್, ಯು ವಿಲ್ ಬಿ ಲೂಸಿಂಗ್ ಯುವರ್ ಫಿಟ್ನೆಸ್. ಅಟ್ಲೀಸ್ಟ್ ವಾರದಲ್ಲಿ 3 ದಿನ ಬಂದು 1 hour ಬಂದು ಸ್ವಿಮ್ಮಿಂಗ್ ಮಾಡ್ಕೊಂಡು ಹೋಗಿ. ಇಟ್ ಮೇಂಟೈನ್ಸ್ ಯುವರ್ aerobic capacity, endurance, your health, focus, everything. And I'm sure everybody wants to be a winner, but winner in life is more important than winning in your sports or academics. ಚೆನ್ನಾಗಿ ಹೇಳಿದ್ರಿ ಸರ್. ಆ್ಯಂಡ್ ಕಾರ್ಯಕ್ರಮದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಿ ಈಜು ಎಷ್ಟು ಮುಖ್ಯ, ಅದು ಬರೀ ನೀರೊಳಗೆ ಅಷ್ಟೇ ಅಲ್ಲ, ಜೀವನದಲ್ಲಿಯೂ ಕೂಡ ಅಂತ ಎಷ್ಟು ಚೆನ್ನಾಗಿ ನೀವು ಹೇಳಿದ್ರಿ. ಆ್ಯಂಡ್ ಈಗಿರೋ ಪರೀಕ್ಷೆಯ ವಾತಾವರಣದಲ್ಲಿ ನಾವು ಹೋಗ್ತಾ ಇದ್ದೇವೆ. ಆ್ಯಂಡ್ ಬಾಕಿ ಯಾವುದೇ ಸ್ಪೋರ್ಟ್ ಒಂದು ಆಡಿದರೆ ಆ ಸ್ಪೋರ್ಟ್ ಆಡೋ ತಕ್ಷಣ ಒಂದು ಬರೋ ಟಯರ್ಡ್ನೆಸ್ ಸ್ವಿಮ್ಮಿಂಗ್ನಲ್ಲಿ ಬರೋದಿಲ್ಲ. ಕೋಚ್ ಆದ ನೀವು ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಇದರಲ್ಲಿ ನಾವು ಹೇಳ್ತೀವಲ್ಲ, ನೀವು ಕ್ರಿಕೆಟರ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಹಾಕಿ ಆಗಿರ್ಬೋದು, ಇವಾಗೆಲ್ಲ ಕಡೆ ಸ್ಟೇಡಿಯಮಲ್ಲಿ ಸ್ವಿಮ್ಮಿಂಗ್ ಪೂಲ್ ಕಟ್ತಾ ಇದ್ದಾರೆ. ಏನಕ್ಕೆ ಹೇಳಿ? ಅಲ್ಲಾಡಿದ್ಮೇಲೆ ಇಲ್ಲಿ ಬಂದು ರಿಲ್ಯಾಕ್ಸ್ ಮಾಡಬೇಕು ಅಂತ. ದಿಸ್ ಇಸ್ ಅ ರಿಫ್ರೆಶರ್, ಇಟ್ ಈಸ್ ಅ ಸ್ಟ್ರೆಸ್ ಬಸ್ಟರ್. ನೀವು ಏನು ಮಾಡಿದ್ರು ಸರಿ, ಅಲ್ಟಿಮೇಟ್ಲಿ ಯು ಶುಡ್ ಕಮ್ ಟು ಸ್ವಿಮ್. ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ಸ್ವಿಮ್ಮಿಂಗ್. ನಿಮಗೆ ಇನ್ನೊಂದು, ಆಮೇಲೆ ನಾವು ಎಲ್ಲಿ ಹೋದ್ರೂ ವಾಟರ್ ಸ್ಪಾಟ್ ನೋಡ್ತೀವಿ. ನಾವು ಪಿಕ್ನಿಕ್ ಹೋದರೆ ಅಲ್ಲಿ ನೀರಿದೆಯಾ, ಸ್ವಿಮ್ಮಿಂಗ್ ಪೂಲ್ ಇದೆಯಾ, ಆಟ ಆಡ್ಬೋದಾ? ನಾವು ನೀರು ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಜ. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, ಕೇಳಿ ಕನಸು ನನಸದ